ಕೆಎಸ್ಸಿ ಅಧ್ಯಕ್ಷ ಕೂಡ ರಾಜೀನಾಮೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಕೆಎಸ್ಸಿ ಅಧ್ಯಕ್ಷ ರಘುರಾಮ್ ಭಟ್ ರಾಜೀನಾಮೆ ಕೊಡೋ ಸಾಧ್ಯತೆ ದಟ್ಟವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತಕ್ಕೆ ಈಗ ಕೆಎಸ್ಸಿನಲ್ಲೂ ಕೂಡ ತಲೆದಂಡ ಆಗೋ ಪ್ರಕ್ರಿಯೆ ಮುಂದುವರಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ರಾಜೀನಾಮೆಯ ಪತ್ರದಲ್ಲಿ ಏನಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಅಂತಂದ್ರೆ ತಪ್ಪು ನಾವು ಮಾಡಿದೀವಿ ಅಂತ ಇವ್ರು ಒಪ್ಕೊಂಡಂಗೆ ಆಗುತ್ತೆ, ಅಥವಾ ಒತ್ತಡಕ್ಕೆ ಒಳಗಾಗಿ ಇವ್ರು ರಾಜೀನಾಮೆಯನ್ನು ಕೊಟ್ರ, ಅರ್ಥಾತ್ ಸರ್ಕಾರ ಇವ್ರು ಇಲ್ಲೂ ಕೂಡ ಹರಕೆಯ ಕುರಿಗಳನ್ನ ರೆಡಿ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಮಮತಾ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಾಲ್ ತುಳಿತಕ್ಕೆ ಆದಂತ ದುರಂತದಿಂದ ಈಗಾಗಲೇ ಕೆಎಸ್ಸಿ ಅವರು ಕೂಡ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಅದರ ಕಾರ್ಯದರ್ಶಿ ಆಗಿರುವಂಥ ಶಂಕರ್ ಮತ್ತೆ ಖಜಾಂಚಿ ಜಯರಾಮ್ ಕೂಡ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಅದರ ಬಗ್ಗೆ ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಸ್ಪಷ್ಟಪಡಿಸಿರುವಂಥದ್ದು. ಪತ್ರಿಕಾ ಪ್ರಕಟಣೆಯಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ನೈತಿಕ ಹೊಣೆ ಹೊತ್ತು ಈ ಒಂದು ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಿರುವಂಥದ್ದು ನೋಡಿದ್ರೆ ಎಲ್ಲ ಒಂದು ಕಡೆ ನೈತಿಕವಾಗಿ ಇವರು ಈ ಒಂದು ತಪ್ಪಿಗೆ ನಾವು ಕೂಡ ಅರ್ಹರಿದ್ದೀವಿ ಅನ್ನುವಂಥದ್ದನ್ನು ಒಪ್ಪಿಕೊಂಡಂಥ ಅಂಶಗಳು ಅಲ್ಲಿ ಗೋಚರವಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಕೆಎಸ್ಸಿ ಅವರ ಅಧ್ಯಕ್ಷ